ಒಂದ್ ಕಡೆ ತಂದೆ ಮಗ ಅನುಭವದ ರಾಜಕಾರಣದಲ್ಲಿ ರಾಜಕೀಯ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಹಿಂದುತ್ವದ ಕಿಚ್ಚನ್ನ ಹೊತ್ತಿಸಿಕೊಂಡು ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಮತ್ತು ಸೇರಿದಂತೆ ಪ್ರತಾಪ ಸಿಂಹ ತಮ್ಮದೇ ಆದ ಮೈತ್ರಿಯಲ್ಲಿ ಜೆಸಿಬಿ ಪಾರ್ಟಿಯನ್ನ ಕಟ್ಟಿ ರಾಜ್ಯದಲ್ಲಿ ಒಂದು ಕಿಚ್ಚೆಬ್ಬಿಸುವಂತ ಪ್ರಯತ್ನವನ್ನ ಈಗಾಗಲೇ ಇವರು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಪ್ರಯತ್ನ ಕೂಡ ನಡೆದಿದೆ. ಸೊ ಇನ್ನೊಂದು ಕಡೆ ತಂದೆ BSY ಯಡಿಯೂರಪ್ಪನವರು ಮತ್ತು BSY ವಿಜಯೇಂದ್ರ ಅವರು ಅಂದ್ರೆ ಅಪ್ಪ ಮಗ ಸೇರ್ಕೊಂಡು ಅನುಭವದ ರಾಜಕೀಯ ಅಂದ್ರೆ ಸಖತ್ ಅನುಭವವನ್ನು ಹೊಂದಿದಂತವರು BSY ಯಡಿಯೂರಪ್ಪನವರು ಮತ್ತು ಬಿಜೆಪಿಯ ಹೈಕಮಾಂಡ್ ಮತ್ತು ದೆಹಲಿಯ ಹೈಕಮಾಂಡ್ ಅನ್ನು ಕೂಡ ತನ್ನ ಬಿಗಿ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂತ ಶಕ್ತಿಯನ್ನ ಹೊಂದಿದಂತವರು BSY ಯಡಿಯೂರಪ್ಪನವರು. ಇದು ಎಲ್ಲವನ್ನ ಮೀರಿ ನಿಂತು ರಾಜ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರಬಹುದು, ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಸೇರ್ಕೊಂಡು ನಿಂತ್ಕೊಂಡಿರುವಂತಹ ಅನಂತಕುಮಾರ್ ಹೆಗಡೆ ಆಗಿರಬಹುದು, ಅಥವಾ ಪ್ರತಾಪ್ ಸಿಂಹ ಆಗಿರಬಹುದು, ಈಶ್ವರಪ್ಪ ಆಗಿರಬಹುದು, ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಹೋಗಲಾಡಿಸಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ಬಿಟ್ಟು ಈ ಕಡೆ ಸ್ವತಃ ತಮ್ಮದೇ ಆದ ಜೆಸಿಬಿ ಪಾರ್ಟಿಯನ್ನ ಕಟ್ಟುವ ಮೂಲಕ ರಾಜ್ಯದಲ್ಲಿ ಹಿಂದುತ್ವದ ಕಿಚ್ಚೆಬ್ಬಿಸಿ ರಾಜಕಾರಣದಲ್ಲಿ ಒಂದು ಕುತೂಹಲ ವಿಚಾರವನ್ನ ಮೂಡಿಸಬೇಕು ಅನ್ನುವಂತ ಒಂದು ವಿಚಾರ ಈಗಾಗಲೇ ಅವರು ನಡೆಸಿದ್ದಾರೆ 2028ರ ಚುನಾವಣೆಗೆ. ಆದ್ರೆ BSY ಯಡಿಯೂರಪ್ಪನವರು ಹಾಕಿರುವಂತಹ ಒಂದಿಷ್ಟು ಪ್ಲಾನಿಂಗ್ಸ್ ಅನ್ನ ಮುಂಚೆ ನಿಮಗೆ ವಿವರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. BSY ಯಡಿಯೂರಪ್ಪನವರ ಪ್ಲಾನಿಂಗ್ ಏನು? BSY ಯಡಿಯೂರಪ್ಪನವರು ಸುಮಾರು ಡೆಲ್ಲಿಯ ಎಲ್ಲಾ ಹೈಕಮಾಂಡ್ ಸದಸ್ಯರನ್ನೂ ಕೂಡ ಭೇಟಿ ಮಾಡುವ ಮತ್ತು ಅವರ ಜೊತೆಗೆ ನೇರಾನೇರ ಮಾತನಾಡುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಅದರ ಜೊತೆಗೆ ರಾಜ್ಯದ ಬಿಜೆಪಿ ಹೈಕಮಾಂಡ್ ನಲ್ಲೂ ಕೂಡ ನೇರವಾಗಿ ಹೈಕಮಾಂಡ್ ಒಳಗಡೆ ಹೋಗಿ ಮಾತನಾಡುವಂತ ಸಾಮರ್ಥ್ಯವನ್ನ ಹೊಂದಿಕೊಂಡಿದ್ದಾರೆ. ಯಾಕಂದ್ರೆ ರಾಜಕೀಯದಲ್ಲಿ ಅನುಭವಸ್ಥ ನಾಯಕ BSY ಯಡಿಯೂರಪ್ಪನವರು. ಇನ್ನು ಇವರ ಮಗನಿಗೆ ಈಗಾಗಲೇ ಎಲ್ಲ ರೀತಿಯ ರಾಜಕೀಯ ಸುಳಿವುಗಳನ್ನ ಕಲಿಸಿಕೊಟ್ಬಿಟ್ಟಿದ್ದಾರೆ. BSY ವಿಜಯೇಂದ್ರ ಕೂಡ ಈಗ ಹೈಕಮಾಂಡ್ ಹೋಗಿ ನೇರಾನೇರ ಮಾತನಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂದೆ ಒಂದ್ ಕಡೆ ಕುತ್ಕೊಂಡ್ರು, ವಿಜಯೇಂದ್ರನೇ ಹೋಗ್ತಾ ಇರುವಂತದ್ದು ಒಂದಿಷ್ಟು ರಾಜಕೀಯ ರಾಜಕಾರಣದಲ್ಲಿ ಇನ್ನೊಂದು ರೀತಿಯಾದಂತ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದೆ. ಒಂದು ಕಡೆ ಅಪ್ಪ ಮಗ ಅಂದ್ರೆ ತಂದೆ ಮಗ BSY ಯಡಿಯೂರಪ್ಪ ಮತ್ತು BSY ವಿಜಯೇಂದ್ರ ಇರೋವರೆಗೂ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗೋದಿಲ್ಲ, ಯಾರ ಕಾಲನ್ನು ಕೂಡ ನಾನು ಹಿಡಿಯೋದಿಲ್ಲ ಅನ್ನುವಂಥದ್ದು ಯತ್ನಾಳ್ನ ನಡೆ. ಯತ್ನಾಳ್ ಅವರ ಈ ನಡೆಯನ್ನ ಮೆಚ್ಚಿಕೊಂಡಂತ ಪ್ರತಾಪ ಸಿಂಹ ಮತ್ತು ಅದರ ಜೊತೆಗೆ ಸೇರಿದಂತೆ ಈ ಅನಂತಕುಮಾರ್ ಹೆಗಡೆ ಇವರು ಕೂಡ ಸಾಥ್ ಕೊಟ್ಟು ಮೈತ್ರಿಯಲ್ಲಿ ಜೆಸಿಬಿ ಪಾರ್ಟಿಯನ್ನ ಕಟ್ಟುವ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಒಂದು ಕಡೆ ತಂದೆ ಮಗ ಅನುಭವದ ರಾಜಕಾರಣದ ಭಾಷಣಗಳನ್ನ ಮಾಡ್ತಾ 2028ರ ಚುನಾವಣೆಯಲ್ಲಿ ತನ್ನ ಮಗ ಅಂದ್ರೆ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರನನ್ನ ಪೀಠಾಧೀಶರನ್ನಾಗಿ ಕುಣಿಸಿ ಅಂದ್ರೆ ರಾಜಕೀಯ ರಾಜಕಾರಣದಲ್ಲಿ ಚೀಫ್ ಮಿನಿಸ್ಟರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು ಅನ್ನೋದು BSY ಯಡಿಯೂರಪ್ಪನವರ ಲೆಕ್ಕಾಚಾರ ಮತ್ತು BSY ವಿಜಯೇಂದ್ರ ಅವರು ನಾನೇ ಕುಂದ್ರಬೇಕು ಅನ್ನುವಂತ ಲೆಕ್ಕಾಚಾರವನ್ನು ಹೊಂದಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ ರಾಜಕೀಯ ಅನುಭವದಲ್ಲಿ. ಆದ್ರೆ ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ, ಪ್ರತಾಪ ಸಿಂಹ ಇವರ ಲೆಕ್ಕಾಚಾರಗಳೇ ಬೇರೆ. ರಾಜ್ಯದಲ್ಲಿ ಹಿಂದುತ್ವದ ಕಿಚ್ಚನ್ನು ಎಬ್ಬಿಸಿ ಪಕ್ಷವನ್ನ ಕಟ್ಟಿ ಸುಮಾರು ಎಷ್ಟು 224 ಕ್ಷೇತ್ರಗಳಲ್ಲೂ ಕೂಡ ಆ ಒಂದು ಪಕ್ಷ ಬಿಜೆಪಿ, ಈ ಒಂದು ಪಕ್ಷ ಕಾಂಗ್ರೆಸ್, ಇನ್ನೊಂದು ಪಕ್ಷ JDS, ಈ ಮೂರು ಪಕ್ಷಗಳಿಂದ ಕೆಲವು ನಾಯಕರನ್ನ ವಶ ಪಡ್ಕೊಂಡು ರಾಜ್ಯದಲ್ಲಿ ಅವರಿಗೆ ಜೆಸಿಪಿ ಪಾರ್ಟಿ ಮುಖಾಂತರ ಟಿಕೆಟ್ ಅನ್ನ ಕೊಟ್ಟು ಇನ್ನು ಏನ್ ಹಿಂದೂ ಪರ ಯುವಕರು ಧ್ವನಿ ಎತ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಂತಹ ಹಿಂದೂ ಪರ ಅಂದ್ರೆ ಒಂದಷ್ಟು ಫೇಮಸ್ ಆಗಿರುವಂತಹ ಹಿಂದೂ ಯುವಕರನ್ನ ಕರ್ಕೊಂಡು ರಾಜಕಾರಣದಲ್ಲಿ 224 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಹಾಕುವ ಲೆಕ್ಕಾಚಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಂದ್ಕೊಂಡಿದ್ದಾರೆ. ಆದ್ರೆ ಇದು ಸಾಧ್ಯನಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಮೂಡಿದಾಗ ಎಲ್ಲ ಒಂದ್ ಕಡೆ ಇದು ವಿಪರೀತವಾಗಿರ್ತಕ್ಕಂಥ ಹೆಜ್ಜೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಸುಲಭವಲ್ವಲ್ಲ. 224 ಕ್ಷೇತ್ರಗಳಲ್ಲೂ ಶಾಸಕರನ್ನ ಆಯ್ಕೆ ಮಾಡುವಂತದ್ದು ಇದೆಯಲ್ಲ, ಅಂದ್ರೆ ಆಯ್ಕೆ ಅನ್ನೋಕ್ಕಿಂತಲೂ ಅವರನ್ನ ನಿಲ್ಲಿಸಬೇಕಲ್ಲ, ಕ್ಯಾಂಡಿಡೇಟ್ ಗಳನ್ನ ಹಾಕ್ಬೇಕಲ್ಲ 224 ಕ್ಷೇತ್ರಗಳು. ಆಗ ಎಷ್ಟು ಕ್ಷೇತ್ರಗಳಲ್ಲಿ ಜೆಸಿಬಿ ಪಾರ್ಟಿ ಗೆಲ್ತದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಹೌದಲ್ವಾ? ಸೊ ಹಾಗಿರ್ಬೇಕಾದ್ರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದನ್ನ ಹೇಗೆ ನಿಭಾಯಿಸಿಕೊಳ್ತಾರೆ ಅಂದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, ಈ ಕಡೆ ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಇವರೇನ್ ಮಾಡ್ತಾ ಇದ್ದಾರೆ, ಜೆಸಿಬಿ ಪಾರ್ಟಿ ಕಟ್ಟೆ ಕಟ್ತೀವಿ ಅಂತ ಹಿಂದುತ್ವದ ಹೆಸರಿನಲ್ಲಿ ಒಂದು ಕಿಚ್ಚೆಬ್ಬಿಸ್ತಾ ಇದ್ದಾರೆ. ಈ ರೀತಿ ನಡೆಸ್ತಿರ್ಬೇಕಾದ್ರೆ 224 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಾಗಿರ್ಬಹುದು ಅಥವಾ ಅಭ್ಯರ್ಥಿಗಳನ್ನ ಕ್ಯಾಂಡಿಡೇಟ್ಸ್ ಗಳನ್ನ ನಾವು ಹಾಕ್ತೀವಿ ಅಂತ
ಹೇಳ್ತಾ ಇರೋದು ಆಗಿರಬಹುದು. ಅಷ್ಟು ಈಜಿ ಅಲ್ವಲ್ಲ ನೋಡಿ. ಕಾಂಗ್ರೆಸ್ ಪಕ್ಷದಿಂದ ಒಂದು 8 ಜನ ಬರೋ ಸಾಧ್ಯತೆ ಇದೆ ಅನ್ನುವಂಥದ್ದು ಕೇಳ್ಪಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ ಒಂದು 8 ಜನ ಶಾಸಕರು ಬರ್ತಾರೆ ಅನ್ನೋದು ಕೇಳ್ಪಟ್ಟಿದ್ದೀವಿ. ಇನ್ನು ಬಿಜೆಪಿಯಿಂದ ಸುಮಾರು 12 ಜನ ಶಾಸಕರು ಬರುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕೂಡ ಕೇಳ್ಪಟ್ಟಿದ್ದೀವಿ. ಸೊ ಇಲ್ಲಿ 20 ಜನ ಆದ್ರು. ಬಿಜೆಪಿಯಿಂದ ಒಂದು 12 ಜನ, ಕಾಂಗ್ರೆಸ್ನಿಂದ ಒಂದು 8 ಜನ ಬಂದ್ರು, 20 ಜನ ಶಾಸಕರಾದ್ರು. ಇನ್ನು ಜೆಡಿಎಸ್ ದಿಂದ ಸುಮಾರು 6 ರಿಂದ 7 ಶಾಸಕರು ಬರಬಹುದು. ಹೆಚ್ಚು ಕಡಿಮೆ ಅಂದ್ರೆ 26-27 ಶಾಸಕರು. 26-27 ಶಾಸಕರಿಂದ ಬಿಜೆಪಿ ಪಕ್ಷದಿಂದ ಕರ್ಕೊಂಡು, ಕಾಂಗ್ರೆಸ್ನಿಂದ ಕರ್ಕೊಂಡು, ಜೆಡಿಎಸ್ ದಿಂದ ಕರ್ಕೊಂಡು ಜೆಸಿಬಿ ಪಾರ್ಟಿ ಕಟ್ಟಿದಂತ ಬಸನಗೌಡ ಪಾಟೀಲ್ ಯತ್ನಾಳ್, ಅನಂತಕುಮಾರ್ ಹೆಗಡೆ ಮತ್ತು ಪ್ರತಾಪ್ ಸಿಂಹ ಸೇರಿದಂತೆ 27 ಶಾಸಕರಿಗೆ ಒಂದು ಟಿಕೆಟ್ ಕೊಟ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ 28, ಸೊ ಅನಂತಕುಮಾರ್ ಹೆಗಡೆ 29, ಪ್ರತಾಪ್ ಸಿಂಹ 30. ಸೊ ಇನ್ನೊಂದು ಆ ಕಡೆ ಈ ಕಡೆ ಒಂದು 10 ಹಿಡಿಯೋಣ, ಒಂದು 40 ಸೀಟ್ಗಳನ್ನ ಇವ್ರು ಹಾಕಬಹುದು ಜೆಸಿಬಿ ಪಾರ್ಟಿಯಿಂದ. ಇನ್ನು 224 ಕ್ಷೇತ್ರಗಳಲ್ಲಿ ಹಾಕಬೇಕಾಗಿರ್ತಕ್ಕಂಥದ್ದು ಇನ್ನು ಉಳಿದಂತ ಬಾಕಿ ಕ್ಷೇತ್ರಗಳಲ್ಲಿ ಯಾರನ್ನು ಹಾಕ್ತಾರೆ ಇವರು ಅನ್ನುವಂತ ಒಂದು ಕುತೂಹಲಕಾರಿ ಮೂಡತ್ತಲ್ವಾ. ಆ ಕುತೂಹಲಕಾರಿ ಲೆಕ್ಕಾಚಾರವೇ BSY ವಿಜಯೇಂದ್ರ, BSY ಯಡಿಯೂರಪ್ಪನವರ ಲೆಕ್ಕಾಚಾರ. ಹೊಸ ಪಕ್ಷ ಕಟ್ಟಿ ಈಸಿಯಾಗಿ ಏನೋ ಮಾಡ್ಬಿಡ್ತೀನಿ ಅಂದ್ರೆ ಆಗಲ್ಲ. BSY ಯಡಿಯೂರಪ್ಪನವರು ಹೇಳ್ತಾರಂತೆ BSY ವಿಜಯೇಂದ್ರ ಅವರಿಗೆ, ನಾನೇ ಪಕ್ಷ ಕಟ್ಟಿ ಸ್ವತಃ ನಿಂತರೂ ಕೂಡ ನನಗೆ ಜನ ಬೆಂಬಲ ನೀಡಲಿಲ್ಲ, ಎಷ್ಟು ಕ್ಯಾಂಡಿಡೇಟ್ ಹಾಕ್ಬೇಕು ಅಂತ ಗೊತ್ತಾಗ್ಲಿಲ್ಲ, ರಾಜಕೀಯ ಅನುಭವಸ್ಥ ರಾಜಕೀಯ ನಾನು, ನನಗೇ ಗೊತ್ತಾಗಿಲ್ಲ ಯತ್ನಾಳ್ ಏನ್ ಮಾಡ್ತಾರೆ ಅನ್ನುವಂತ ನಿಟ್ಟಿನ ಒಂದಿಷ್ಟು ಮಾತುಗಳನ್ನ BSY ಯಡಿಯೂರಪ್ಪನವರು ಮಾತನಾಡಿದ್ದಾರೆ ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರಗಳು ಹೊರಬರ್ತಾ ಇದೆ. ಇನ್ನು 224 ಕ್ಷೇತ್ರಗಳಲ್ಲೂ ಆಯ್ಕೆ ಹಾಕಬೇಕಲ್ಲ, ಅಭ್ಯರ್ಥಿಗಳನ್ನ ಹಾಕಬೇಕಲ್ಲ. ಆಯ್ತಪ್ಪ, ಇವತ್ತಿನ ಯುವಕರನ್ನ ಒಂದು 30 ಜನರನ್ನ ಕರ್ಕೊಂಡಿ ಅನ್ಕೊಳ್ಳಿ, ಇಲ್ಲ 40 ಜನರ ಯುವಕರನ್ನ ಕರ್ಕೊಂಡ್ರು ಅನ್ಕೊಳ್ಳಿ, ಹಿಡೀರಿ. ಅಷ್ಟು ಈಜಿ ಅಲ್ಲ ಕ್ಯಾಂಡಿಡೇಟ್ಸ್ ಗಳನ್ನ ಕರ್ಕೊಳ್ಳೋದು. ಒಂದು 40 ಜನರನ್ನ ಕರ್ಕೊಂಡ್ರು ಅಂತ ಇಟ್ಕೊಳ್ಳಿ, ಒಂದು 80 ಜನ ಆಯ್ತು. ಹೇಳಿ, 224 ಕ್ಷೇತ್ರಗಳಲ್ಲೂ ಕೂಡ ಸಾಲಿಲ್ಲಲ್ಲ ಕ್ಯಾಂಡಿಡೇಟ್ಸ್ ಗಳು. ಖರೆ ಈಗ ನಾವೇನು ಹೇಳ್ತಾ ಇದ್ದೀವಿ 80 ಇಷ್ಟು ಕೂಡ ಆಗಲ್ಲ. ಯಾಕಂದ್ರೆ ಅಷ್ಟು ಕ್ಯಾಂಡಿಡೇಟ್ಸ್ ಗಳನ್ನ ತರೋದಿಲ್ಲಿಂದ. ಜೆಸಿಬಿ ಪಾರ್ಟಿ ಕಟ್ಟಿದ್ರೆ ಎಲ್ಲಿಂದ ತರೋದು? ಕ್ಯಾಂಡಿಡೇಟ್ಸ್ ಗಳು ಬೇಕಲ್ಲ, ಕ್ಯಾಂಡಿಡೇಟ್ಸ್ ಇಲ್ಲದೆ ಆಗತ್ತ. ಆಮೇಲೆ ಹಣ ಹಾಕ್ಬೇಕಲ್ಲ, ಪಕ್ಷ ಕಟ್ಟಲಿಕ್ಕೆ ಹಣ ಬೇಕು, ಕ್ಯಾಂಡಿಡೇಟ್ಸ್ ಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಹಣ ಬೇಕು, ಅವ್ರನ್ನ ಎಲೆಕ್ಷನ್ ನಿಲ್ಲಿಸ್ಲಿಕ್ಕೆ ಹಣ ಬೇಕು, ಎಲೆಕ್ಷನ್ ಖರ್ಚು ಮಾಡ್ಲಿಕ್ಕೆ ಹಣ ಬೇಕು. ಇದೆಲ್ಲ ಪಕ್ಷಗಳು ನೋಡ್ಕೊಳತ್ತಪ್ಪ. ಕಾಂಗ್ರೆಸ್ ಪಕ್ಷದ್ದು ಕಾಂಗ್ರೆಸ್ ಶಾಸಕರ ಬಗ್ಗೆ ಖರ್ಚನ್ನ ಕಾಂಗ್ರೆಸ್ ನೋಡ್ಕೊಳ್ಳುತ್ತೆ, ಬಿಜೆಪಿ ಶಾಸಕರ ಖರ್ಚನ್ನ ಎಲೆಕ್ಷನ್ ನಲ್ಲಿ ಬಿಜೆಪಿ ನೋಡ್ಕೊಳ್ಳುತ್ತೆ, ಜೆಡಿಎಸ್ ಪಕ್ಷದ ಶಾಸಕರ ಖರ್ಚನ್ನ ಜೆಡಿಎಸ್ ನೋಡ್ಕೊಳ್ಳುತ್ತೆ. ಜೆಸಿಬಿ ಪಾರ್ಟಿ ಕಟ್ಟಿದ್ರೆ ಜೆಸಿಬಿ ಪಾರ್ಟಿಯಲ್ಲಿ ನಿಲ್ಲುವಂತ ಅಷ್ಟು ಕ್ಯಾಂಡಿಡೇಟ್ಸ್ ಖರ್ಚನ್ನ ಜೆಸಿಬಿ ಪಾರ್ಟಿನೇ ನೋಡ್ಕೋಬೇಕು. ಯತ್ನಾಳ್, ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ. ಅಷ್ಟಿಷ್ಟು ಹಣ ಅಂತಲ್ಲ, ಎಷ್ಟೋ ಕೋಟಿ ಗಟ್ಟಲೆ ಖರ್ಚಾಗ್ಬಿಡತ್ತಲ್ಲ, ಎಷ್ಟೋ ಕೋಟಿ ಗಟ್ಟಲೆ ಖರ್ಚಾಗ್ಬಿಡತ್ತಲ್ಲ. ಇದನ್ನ ಎಲ್ಲಿಂದ ತರ್ತಾರೆ ಹಣ? ಇದು ನನ್ನ ಕೈಯಿಂದಾನೇ ಆಗಿಲ್ಲ ಅಂತ BSY ಯಡಿಯೂರಪ್ಪನವರ ಲೆಕ್ಕಾಚಾರ. ಇದು ನನ್ನ ಕೈಯಿಂದಾನೇ ಆಗಿಲ್ಲ, ಇನ್ನು ಇವ್ರು ತಂದ್ಬಿಡ್ತಾರಾ ಮಾಡ್ಬಿಡ್ತಾರಾ ಅನ್ನುವಂತ ಲೆಕ್ಕಾಚಾರ BSY ಯಡಿಯೂರಪ್ಪನವ್ರಿಗೆ. ಆ ಧೈರ್ಯ ಇದೆಯಂತೆ. ಇದೆಲ್ಲ ಸಾಧ್ಯನಾ ಅನ್ನುವಂತ ಧೈರ್ಯವನ್ನ BSY ಯಡಿಯೂರಪ್ಪನವರು ಇಟ್ಕೊಂಡಿದಾರಂತೆ. ಅಂದ್ರೆ ನಾನೇ ಕಟ್ಟಿದಂತ ಸಂದರ್ಭದಲ್ಲಿ ನನಗೇ ಆಗಿಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ, ಮತ್ತಿನ್ನು ಇಷ್ಟೆಲ್ಲ ಮಾಡ್ಲಿಕ್ಕೆ ಯತ್ನಾಳ್ ಅವ್ರ ಕೈಯಿಂದ ಆಗತ್ತಾ ಅನ್ನುವ ಪ್ರಶ್ನೆ BSY ಯಡಿಯೂರಪ್ಪನವರು ಸತತ ಸುತ್ತಮುತ್ತಲಿರೋರು ಕೇಳ್ತಾರಂತೆ. ಇದಾಗತ್ತಾ, ಇದಾಗೋ ಮಾತಾ ಅಂತ. ಅಂದ್ರೆ ಆದ್ರೆ ಯತ್ನಾಳ್ ಅವರ ಧೈರ್ಯ ಮತ್ತು ಶೌರ್ಯವನ್ನ ಹಿನ್ನೆಲೆಕ್ಕೆ ಆಗಲ್ಲ. ಅವರ ಶೌರ್ಯ, ಅವರ ಧೈರ್ಯ ಬಹಳಷ್ಟಿದೆ. ಆಮೇಲೆ ಹಿಂದುತ್ವದ ಕಿಚ್ಚನ್ನು ಎಬ್ಬಿಸಿ ರಾಜಕೀಯ ಮಾಡ್ಲಿಕ್ಕೆ ಹೊರಟಿರುವಂತದ್ದು, ಇದನ್ನು ಕೂಡ ಪ್ಲಸ್ ಪಾಯಿಂಟ್ ಆಗತ್ತೆ ಯತ್ನಾಳ್ ಗೌಡ್ರಿಗೆ. ಸೊ ಆಗಿರಬೇಕಾದ್ರೂ ಕೂಡ ಬಟ್ BSY ಯಡಿಯೂರಪ್ಪನವರಿಗೆ ಧೈರ್ಯ ಏನು, BSY ವಿಜಯೇಂದ್ರ ಅವರಿಗೆ ಧೈರ್ಯ ಏನು? 224 ಕ್ಷೇತ್ರಗಳಲ್ಲೂ ಇವರಿಗೆ ಎಲೆಕ್ಷನ್ ನಿಲ್ಸಕ್ ಆಗಲ್ಲ. ಆಮೇಲೆ ಪಕ್ಷ ಕಟ್ತೀನಿ ಅಂತ ಹೊರಟರು ಕೋಟಿ ಗಟ್ಟಲೆ ಹಣ ಸುರಿಬೇಕಾಗತ್ತೆ. 224 ಕ್ಷೇತ್ರ ಅಲ್ಲ, ಅಷ್ಟು ಇಷ್ಟು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ ಗಳನ್ನ ಹಾಕೋರು ಕೂಡ ಅವ್ರ ಎಲೆಕ್ಷನ್ ಖರ್ಚನ್ನ ನೋಡ್ಕೊಳ್ಬೇಕಾಗ್ತದೆ. ಇದನ್ನೆಲ್ಲ ನಿವಾರಿಸಲಿಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ BSY ಯಡಿಯೂರಪ್ಪನವರ ಕುಟುಂಬದಲ್ಲಿ ಈಗ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ BSY ಯಡಿಯೂರಪ್ಪನವರು ಇದೇ ಆಲೋಚನೆಯನ್ನ ಮಾಡಿ ಹೈಕಮಾಂಡ್ಗೆ ಹೇಳ್ತಾ ಇರ್ತಾರಂತೆ. ಹೈಕಮಾಂಡ್ಗೆ ಇದೇ ರೀತಿಯಾದಂತಹ ಮಾತುಗಳನ್ನ. ಇದೆಲ್ಲ ಸಾಧ್ಯನಾ? BSY ವಿಜಯೇಂದ್ರನೇ ಮುಂದಿನ ಮುಖ್ಯಮಂತ್ರಿ ಅನ್ನುವ ರೀತಿಯಲ್ಲಿ ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರಬಹುದು, ಅನಂತಕುಮಾರ್ ಹೆಗಡೆ ಅವರಾಗಿರಬಹುದು, ಪ್ರತಾಪ ಸಿಂಹ ಆಗಿರಬಹುದು, ಇವರೆಲ್ಲರೂ ಕೂಡ ಜೆಸಿಬಿ ಪಾರ್ಟಿಯನ್ನ ಕಟ್ಟೋದು ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದಂತೂ ಸತ್ಯ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇವ್ರನ್ನ ಇನ್ನು ಮೇಲೆ ವಾಪಸ್ ಕರೆಯೋದು ಕಷ್ಟ ಇದೆ.
ಯಾಕಂದ್ರೆ ಆ ಕಡೆ ವಿಜಯೇಂದ್ರನು ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ, BSY ಯಡಿಯೂರಪ್ಪನವರಂತೂ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ರಾಜಕೀಯ ಅನುಭವಸ್ಥರು. ಒಟ್ನಲ್ಲಿ ಬಿಜೆಪಿಗೂ ಮತ್ತು JCB ಪಾರ್ಟಿ ಅಂತ ಹೇಳಿ ಏನ್ ಬಸನಗೌಡ ಯತ್ನಾಳ್ ಹೇಳ್ತಾ ಇದ್ದಾರೆ, ಇದಕ್ಕೂ ಒಂದು ಇರುಸು ಬೀಳುತ್ತಾ ತುರ್ಸು ಬೀಳುತ್ತಾ ಅನ್ನುವಂತ ಒಂದಿಷ್ಟು ಅಂಕಿಅಂಶಗಳು ಲೆಕ್ಕಾಚಾರಗಳು ಕೊಡ್ತಾ ಇದೆ. ಬಹುತೇಕ ಇದು ಎಷ್ಟು ಮಟ್ಟಿಗೆ ದಾಟತ್ತೆ, ಬಹುತೇಕ ಇದು ಎಷ್ಟು ಮಟ್ಟಿಗೆ ಹೋಗುತ್ತೆ ಅನ್ನುವಂತ ಒಂದಿಷ್ಟು ತಯಾರಿಗಳನ್ನು ನಡೀತಾ ಇದೆ. ಒಟ್ನಲ್ಲಿ ಒಂದು ಕಡೆ ರಾಜಕೀಯ ಅನುಭವಸ್ಥ BSY ಯಡಿಯೂರಪ್ಪ, BSY ವಿಜಯೇಂದ್ರ ತಂದೆ ಮಗ ತಮ್ಮದೇ ಆದಂತಹ ಒಂದು ಅಧಿಕಾರವನ್ನ ಗಿಟ್ಟಿಸಿಕೊಳ್ಳಲಿಕ್ಕೆ ತಮ್ಮದೇ ಆದಂತಹ ಚಾಣಾಕ್ಷತನವನ್ನು ಉಪಯೋಗಿಸಿಕೊಂಡು ರಾಜಾಹುಲಿ ಈಗ ಅಖಾಡಕ್ಕೆ ಸಿದ್ಧವಾಗ್ತಾ ಇದ್ರೆ, ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಹಿಂದೂ ಫೈರ್ ಬ್ರ್ಯಾಂಡ್ ಕೂಡ JCB ಪಾರ್ಟಿಯ ಕಟ್ಟುವ ಲೆಕ್ಕಾಚಾರದಲ್ಲಿ ಇವರು ಕೂಡ ಎಲ್ಲಾ ಕಡೆಯೂ ಕೂಡ ಹಿಂದೂ ಜಾಗೃತ ಸಮಾವೇಶದಲ್ಲಿ ಭಾಗಿಯಾಗಿ ಸಾಕಷ್ಟು ಇನ್ನಷ್ಟು ಮಗದಷ್ಟು ಮತ್ತಷ್ಟು ಇವರು ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಂಡು 2028ರ ಚುನಾವಣೆಗೆ ಅಖಾಡದಲ್ಲಿ ಗುಮ್ಮುಗೂಳಿಯಾಗಿ ಇವರು ಕೂಡ ರೆಡಿ ಆಗ್ತಾ ಇದ್ದಾರೆ. ನೋಡೋಣ ಅಖಾಡ ಹೇಗಿರುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ JCB ಪಾರ್ಟಿ ಮತ್ತು ಈ ಕಡೆ BSY ಯಡಿಯೂರಪ್ಪನವರ ಒಂದು ಅನುಭವಸ್ಥ ರಾಜಕಾರಣದ ಚಾಣಾಕ್ಷತನ ಹೇಗಿರುತ್ತೆ ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಪಡಿಸ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡ್ಕೊಳ್ಳಿ, ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮನ್ನ ನಾನು ಭೇಟಿ ಮಾಡ್ತೀನಿ.